little boy who lives down the lane. And one for my little boy who lives down the lane. One for my master, one for my dame. One for my master, one for my dame. And one for my little boy who lives down the lane. ಟೀಚರ್ ಹೋದ್ರು. ಹೇಗಿದ್ದೀರಾ ಟೀಚರ್? ಎಲ್ಲ ಕೆಲಸ ಚೆನ್ನಾಗಿ ನಡೀತಿದ್ಯಾ? ಹೌದು. ಬರೀ ಹೌದಲ್ಲ ಹೌದೌದು ಅಂತ ಹೇಳ್ಬೇಕು. ಏನು ಸ್ವಲ್ಪ ಸಣ್ಣ ಆದಂಗ್ ಕಾಣಿಸ್ತಿದೆ? ಇಲ್ಲ, ಹಾಗೇನೂ ಇಲ್ವಲ್ಲ. ಇಲ್ಲ, ಸಣ್ಣ ಆಗಿದ್ಯಾ. ಹಾಲು, ಮೊಟ್ಟೆ, ಹಣ್ಣು ಈ ತರ ಪೌಷ್ಟಿಕ ಆಹಾರನ ತಿನ್ಬೇಕು. ಅದೆಲ್ಲ ತಿನ್ಬೇಕಾಗಿರೋ ವಯಸ್ತಾನೆ ನಿಂದು. ಯಾರನ್ನ ಹುಡುಕ್ತಿದ್ಯಾ? ಸರಿ, ಅದೆಲ್ಲ ಬಿಡು. ನನಗೆ ಎಷ್ಟು ವಯಸ್ಸಿರ್ಬೋದು ಹೇಳು? ಹೇಳು, ಅದ್ರಲ್ಲೊಂದು ವಿಷಯ ಇದೆ, ಅದಕ್ಕೆ ಹೇಳು. ನನ್ಗೆ ಆ ರೀತಿ ವಯಸ್ಸು ಹೇಳಕ್ ಗೊತ್ತಿಲ್ಲ. ಆದ್ರೂ ನಿಮ್ಗೆ 50-55. ಇಲ್ಲ ಇಲ್ಲ, ಸುಮ್ನೆ ಹೇಳ್ತಿದ್ಯಾ, ನಾನು ಒಪ್ಕೊಳ್ಳಲ್ಲ. ನಾನು ಮನೆಗ್ ಬಂದು ನಿಮ್ಮನ್ನ ನೋಡ್ಬೇಕು ಅನ್ಕೊಂಡಿದ್ದೆ. ಅನ್ಕೊಂಡಿದ್ದ? ನಾನಿಲ್ಲಿ ಬಂದಿದ್ದೀನಿ, ಅದೇ ಇಲ್ಲ ಸರ್. ಬ್ರೆಡ್ ಬಿಸ್ಕೆಟ್ ಎಲ್ಲ ಮುಗ್ದೋಗಿದೆ. ಆದ್ರೂ ಪಾರ್ವತಿ ಅದನ್ನೆಲ್ಲ ತಿನ್ನೋ ತರ ಕಾಣಿಸ್ತಿಲ್ವಲ್ಲ. ಅದನ್ನೆಲ್ಲ ಶ್ರೀದೇವಿ ಹತ್ರ ಹೇಳ್ಬೋತಾನೆ. ಅದಕ್ಕೆ ನನ್ ಪರ್ಮಿಷನ್ ಬೇಕಾ? ಜಂಕ್ಷನ್ ಅಲ್ಲಿ ಆ ಕಾಲಿಲ್ದಿರೋ ಹುಡುಗನ್ಗೆ ನಾನು ಅಂಗಡಿ ಕೊಟ್ಟಿದ್ನ ನೋಡ್ದೆ ತಾನೆ. ಏನ್ ಬೇಕಂದ್ರು ಅಲ್ಲಿಂದ ತಗೋಬತ್ತಾನೆ. ಏನು ನೀವ್ ಇಷ್ಟೊತ್ತು ಎಲ್ಲಿ ಹೋಗಿದ್ರಿ ಟೀಚರ್? ಹೇಮಾ ಟೀಚರ್ಗೆ ಮಕ್ಳಿದ್ರೆ ಸಾಕು, ಊಟನೂ ಬೇಡ, ಕಾಫಿನೂ ಬೇಡ. ನೀವು ಸ್ವಲ್ಪ ಸಣ್ಣ ಆಗಿರಂಗಿದ್ದೀರಾ? ನಾನ್ ಸಣ್ಣ ಆಗಿಲ್ಲ. ಹಾಗಾದ್ರೆ ನಾನ್ ಸಣ್ಣ ಆಗಿದ್ದೀನಾ? ಕಾಮಿಡಿ. ಸರಿ, ಅದೆಲ್ಲ ಬಿಡಿ. ಯಾರೋ ಮೈಸೂರಲ್ಲಿ ಏನೋ ತಗೋಬೇಕು ಅಂದ್ರಲ್ಲ, ಯಾರು ಹೇಳಿದ್ದು? ಅಜ್ಜಿ ನೀವಾ? ನಾನೇನು ಹೇಳಿಲ್ವಲ್ಲ. ಶ್ರೀದೇವಿ ಹೇಳ್ದ. ಮತ್ತೆ ಯಾರು ಹೇಳಿರ್ಬೋದು? ಅದು ನಾನೇ. ಹೌದಾ? ಹಾಗಾದ್ರೆ ಬಾ. ಅಲ್ಲ, ಬ್ರೆಡ್ ಗಿಡ್ಡೆಲ್ಲ ಶ್ರೀದೇವಿ ಹತ್ರ ಕೇಳು. ಇವ್ರಿಗೆ ಸ್ವಲ್ಪ ಬ್ರೆಡ್ ಕೊಡಮ್ಮ. ತೊಂದ್ರೆ ಕೊಡೋದಕ್ ಬಂದ್ಬಿಡ್ತಾರೆ. ಯಾರಾದ್ರೂ ನೋಡ್ತಾರೆ. ಮುಂದಿನ ಟ್ರಿಪ್ ಎಲ್ಲಿ ಹೋಗ್ಬೇಕು ಅಂತ ನಿನ್ ನಿರ್ಧಾರಕ್ಕೆ ಬಿಟ್ಟಿದ್ದೀನಿ. ಸರಿ, ಬರ್ತೀನಿ. ದುಡ್ಡು? ಹೋಗು, ಆಮೇಲೆ ಕೊಡ್ತೀನಿ. ಸ್ವಲ್ಪ ಬಟ್ಟೆ ಕೊಡು. ಬಟ್ಟೆನಾ? ಅಯ್ಯೋ, ಕೈಗೇನಾಯ್ತು? ಎಲ್ಲಾದ್ರೂ ಬಿದ್ರಾ? ಇಲ್ಲ, ಒಬ್ಬ ಚುಚ್ಚಿದ್ದು. ಹೌದಾ? ಯಾರು? ಒಬ್ಬ ಹಂದಿ ಕುಡ್ದವನು. ಬೇರೆಯವ್ರು ತಡೆದಿರ್ಲಿಲ್ಲ ಅಂದಿದ್ರೆ ಹೊಟ್ಟೆಗೆ ಚುಚ್ತಿದ್ದೆ. ಇಷ್ಟೊತ್ತಿಗೆ ಅವ್ನ ಜೀವನೇ ತೆಗ್ದಿರ್ತಿದ್ದೆ. ಸಾಯ್ಲಿಲ್ಲ. ಆದ್ರೆ ಕಾಲ್ ಮುರಿದಿರ್ಬೇಕು. ಇನ್ಮೇಲೆ ಒಂದೇ ಕಾಲಲ್ಲಿ ಭಿಕ್ಷೆ ಬೇಡ್ಬೇಕು. ಅವನು ಭಿಕ್ಷೆ ಬೇಡ್ಬೋದು ಅವನು. ಆಮೇಲೆ ನಿನ್ನ ಕೆಲವು ವಸ್ತುಗಳನ್ನೆಲ್ಲ ತಗೋಬೇಕು ಅಂತ ಹೇಳಿದ್ದಾರೆ. ಯಾರು ಹೇಳಿದ್ರು? ಅದೇ ಲ್ಯಾಸರ್ ಅವರು. ಇಲ್ಲೇ ಇದ್ದು ಎಲ್ಲ ವಿಷಯ ನೋಡ್ಕೊ ಅಂತ ಹೇಳಿದ್ದಾರೆ. ಅದು ನೀವಾ? ಯಾಕೆ, ನಿನಗಿಷ್ಟ ಆಗ್ಲಿಲ್ವಾ? ಅಂಗಡಿಗೆ ಏನೇನ್ ಬೇಕೋ ಐಟಮ್ಗಳು ಲಿಸ್ಟ್ ಕೊಡು. ಅದು ಈಗ ಇವತ್ತು ಬೇಡ, ನಾಳೆ ತಂದು ಕೊಟ್ರೆ ಸಾಕು. ನಿನ್ನ ಅನುಕೂಲಕ್ಕೆ ನಾನೇನಾದ್ರೂ ಕೇಳಿದ್ನಾ? ಬೇಡ ಅಂದ್ರೆ ಕಾಸು ಕೊಡು. ಯಾಕೆ ನೀನು ಹೀಗೆ ಆಡ್ತಿದ್ಯಾ? ನಾನು ನಿನಗೆ ಸಹಾಯ ಮಾಡೋದು ಇಷ್ಟ ಆಗ್ಲಿಲ್ವಾ? ನಾನು ಯಾರನ್ನು ಯಾಮಾರಿಸಿ ದುಡ್ಡು ಮಾಡೋದಿಲ್ಲ. ಗಂಡ್ಸಿನ ತರ ಕೇಳಿ ಇಸ್ಕೋತೀನಿ ದುಡ್ಡನ್ನ. ಗೊತ್ತಾಯ್ತಾ? ಅಪ್ಪಣ್ಣ, ಒಳಗ್ ಬನ್ನಿ. ಯಾಕೆ? ಅದಕ್ಕೂ ಔಷಧಿ ಹಚ್ಕೊಂಡೋಗಿ. ಔಷಧಿ ಏನ್ ಬೇಡ ಬಿಡು. ಅಯ್ಯೋ, ಇಲ್ಲಾಂದ್ರೆ ಸೆಪ್ಟಿಕ್ ಆಗುತ್ತೆ. ಬನ್ನಿ ಒಳಗ್ ಕೂತ್ಕೊಳ್ಳಿ. ಇದು ಹೇಗಾಯ್ತು ಅಪ್ಪಣ್ಣ? ಯಾರೋ ಒಬ್ಬ ಚುಚ್ಚಿದ್ದು. ಅದ್ಯಾವ ಪೆದ್ದ ನಿಮ್ಗೆ ಚುಚ್ಚೋಕ್ ಬಂದ? ಯಾರೋ ಲೂಸು. ನೀವು ಕೂತ್ಕೊಳ್ಳಿ, ನಾನು ಔಷಧಿ ತರ್ತೀನಿ. ಇದೇನಾ ಇದು? ಸಾರಾಯಿ. ನಿನಗೆ ಈ ಬಿಸ್ನೆಸ್ ಯಾರದಕ್ಕಲ್ಲ, ನಿಮ್ಮಂತ VIP ಗಳಿಗೆ ಮಾತ್ರ ಕೊಡ್ತೀನಿ. ಆಮೇಲೆ ಅಂಗಡಿ ಮುಚ್ಚಿ ಮನೆಗೆ ಹೋಗ್ಬೇಕಾದ್ರೆ ನಾನು ಇಡ್ಬೇಕು. ಈ ತರ ಸಣ್ಣ ಪುಟ್ಟ ಗಲಾಟೆ ಎಲ್ಲ ನಿಮ್ಗೆ ಏನ್ ದೊಡ್ಡ ತೊಂದ್ರೆನಾ? ನಾಳೆ ಸರಿ ಹೋಗುತ್ತೆ. ಒಂದ್ ಪ್ಯಾಕ್ ಹೊಡಿತೀರಾ? ಒಳ್ಳೆ ಲಿಸ್ಟೇ ಇದೆ ಇದರಲ್ಲಿ. ಅದ ಕಾಲಿಲ್ದಿರೋ ಒಂದು ಸಿಗರೇಟು, ಕಡ್ಡಿ ಪಟ್ನ, ಬಾಚಣಿಗೆ,
ಬಳೆ, ಮಾಲೆ, ಕಣ್ಕಾಡ್ಗೆ, ರಿಬ್ಬನ್ನು, ಕರಿಮಣಿ ಮಾಲೆ. ಇದ್ಯಾಕೆ ಸರಿಯಾಗಿ ಬರತ್ತೆ? ಯಾವುದು? ಹೆಣ್ಮಕ್ಳಿಗೆ ಎಷ್ಟೋ ವರ್ಷದಿಂದ ಎಲ್ಲಾ ಸರ್ವಿಸ್ ಕೊಡ್ತಾ ಇರೋದು ಇದೇ ಅಂಗಡಿನೇ. ಇದೇ ವಸ್ತುಗಳನ್ನ ಅವನ್ ತಂದಿಡ್ತಾನೆ ಅಂದ್ರೆ ಸರಿ ಇಲ್ಲ. ಇದ್ರಲ್ಲೆಲ್ಲ ಲೇಡೀಸ್ ಐಟಮೇ ಇರೋದು. ಆದ್ರೆ ಇದ್ರಲ್ಲಿರೋ ವಸ್ತುಗಳು ತಗೊಳ್ದೇ ಇದ್ರೇನೆ ಒಳ್ಳೇದು. ಅದನ್ನ ನಾನು ನೋಡ್ಕೋತೀನಿ. ಅವಸರ ಬೇಡ. ಡ್ರೈವರು ಕಂಡಕ್ಟರ್ ಈಗ ತಾನೇ ಟೀ ಕುಡಿತಾ ಇದ್ರೆ. ಹೊಸ ಹೊಸ ಐಟಮ್ ಬಂದಿದೆ, ಬಂದ್ ನೋಡ್ಕೊಂಡೋಗು. ತಗೊಂಡಿಲ್ಲ ಅಂದ್ರೆ ಯಾಕೆ ನೋಡ್ಬೇಕು? ತಗೊಳೋದಿಲ್ಲ ಅಂತಂದ್ರೆ ಯಾಕೆ ನೋಡ್ಬೇಕು? ನೋಡೋ ಸಂತೋಷ ನೋಡೋರ್ಗ್ ತಾನೇ ಗೊತ್ತು. ಇದು ಬಸ್ ಇನ್ನೊಂದು 5 ನಿಮಿಷ. ಕಳೆಕಾಯಿ ಟೈಮ್ ಪಾಸ್. ಕಳೆಕಾಯಿ ಬೇಗ 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 ಹೊರಡ್ಬೇಕು. ಕಳೆಕಾಯಿ ಬೇಕಣ್ಣ. ಕಳೆಕಾಯಿ 5 ರೂಪಾಯಿ ಅಷ್ಟೇ. ಆಮೇಲೆ ಮತ್ತೆ ಇಲ್ಲೋ ಇರಲ್ಲ. ಕಳೆಕಾಯಿ ತಗೊಳ್ಳಿ ಅಣ್ಣ, 5 ರೂಪಾಯಿ ಕೊಡಿ. ಬಸ್ ಹೊರಡ್ತದೆ, ಹತ್ತವ್ರು ಯಾರಾದ್ರೂ ಇದ್ದೀರಾ? ಬೇಗತ್ತೆ. ಐಟಮ್ಸ್ ತಗೋ ಹೋಗ. ಎಲ್ಲ ಸಿಕ್ತಾ? ಸಿಕ್ಕಿದ್ದನ್ನೆಲ್ಲ ತಂದಿದ್ದೀನಿ. ಅತ್ತೆ ಬೇಗ ಚೆಕ್ ಮಾಡಿ ತಗೊಂಡ್ರಾ? ಅದ್ಯಾವುದು ತಂದಿಲ್ಲ. ಅತ್ತಿ ಬೇಗ ಅತ್ತಿ. ಯಾಕೆ ತಗೊಳ್ಳಿಲ್ಲ? ತರ್ಲಿಲ್ಲ ಅಷ್ಟೇ. ಮತ್ತೇನ್ ತಗೊಂಡ್ರಿ? ತೆಗೆದು ನೋಡ ಗೊತ್ತಾಗುತ್ತೆಲ್ಲ. ಬಿಲ್ಲು ತಗೋ. ಎಲ್ಲ ವಸ್ತು ಸರಿಯಾಗಿದೆಯಾ ಅಂತ ನೋಡಿದ್ರ? ಬಾಕಿ ಮಿಕ್ಕಿದ್ದನ್ನ ಮನಿ ಆರ್ಡರ್ ಮಾಡ್ತೀನಿ, ಕಾಯ್ತಾ ಇರು. ಯಾಕೆ ಈ ವ್ಯಕ್ತಿ ಹಿಂಗೆ? ಬರ್ಕೊಟ್ಟಿರೋ ವಸ್ತುಗಳನ್ನು ತಂದಿಲ್ಲ, ಬಾಕಿನೂ ಕೊಡಲ್ಲ ಅಂತಾನೆ. ರೈಟ್ ಎತ್ತು ಗಾಡಿ ಎತ್ತು. ನೀನ್ ಲೆಕ್ಕ ಬರ್ದಿದ್ ಇನ್ನೂ ಮುಗಿಲಿಲ್ವಾ? ಇನ್ನೇನ್ ಮುಗೀತು. ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಅಂತ ಗೊತ್ತಾದ್ಮೇಲೆ ಮನ್ಸಿಗೆ ನೆಮ್ಮದಿ ಆಗ್ತಾ ಇದೆ ಅಮ್ಮ. ಬೇಕು ಅಂದ್ರೆ ಇದನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೋ. ಇನ್ನು ನಮ್ ಕೈಲಿ ಆಗೋದಿಲ್ಲ, ಇನ್ನು ಕಷ್ಟಪಡಕ್ಕಾಗಲ್ಲ. ಕಷ್ಟಪಡಿ ಅಂತ ನಾನು ಹೇಳಿಲ್ವಲ್ಲ. ಮತ್ಯಾರೋ ನಿಂಗೋಸ್ಕರ ಕಷ್ಟಪಡೋದು? ನಿನ್ನ ಯಾರಾದ್ರೂ ಇದ್ದಾರಾ? ಯಾರನ್ನ ಕರ್ಕೊಂಡ್ ಬಂದು ಇಟ್ಕೋಬೇಕು? ಅದನ್ನು ನೋಡಿದ್ಮೇಲೆನೆ ನಾನ್ ಕಣ್ ಮುಚ್ಚಬೇಕು, ಬೇಗ ನಡಿಬೇಕು. ದೊಡ್ಡ ಮನೆತನ ಅಂತ ಹುಡ್ಕೊಂಡ್ ಹೋದ್ರೆ ಹುಡುಗಿ ನೋಡಕ್ ಚೆನ್ನಾಗಿರಲ್ಲ, ನೋಡಕ್ ಚೆನ್ನಾಗಿದ್ರೆ ಮನೆತನ ಪರಿಸ್ಥಿತಿ ಚೆನ್ನಾಗಿರಲ್ಲ. ಆ ಪಕ್ಕದ ಊರಲ್ಲಿರೋ ಜಡ್ಜ್ ಮಗಳಿಗೆ ಮದ್ವೆ ಬಗ್ಗೆ ವಿಚಾರಿಸಿದ್ವಿ, ಅವ್ರು ಅದಕ್ಕೇನು ಉತ್ತರ ಕಳಿಸ್ಲೇ ಇಲ್ಲ. ಹೇಳ್ತಾರೆ, ಕಾಯ್ತಾ ಇರಿ. ಅಲ್ಲಮ್ಮ, ನನ್ನ ಯೋಗ್ಯತೆಗೆ ತಕ್ಕಂಗೆ ನೋಡ್ಬೇಕಲ್ವಾ? ನಿನ್ ಪರಿಸ್ಥಿತಿಗೆ ಇವಾಗ ಏನೋ ಕಡಿಮೆ ಆಗಿದೆ, ಯಾವ ಕೊರತೆನೂ ಇಲ್ಲ. ಇದ್ದಿದ್ ಒಂದ್ ಕೊರತೆ, ಇವಾಗ ಅದು ಸರಿ ಹೋಯ್ತಲ್ಲ. ಕಾಸ್ತಾನೆ ಇಲ್ದೇ ಇರೋದು, ಕುಟುಂಬಕ್ಕೇನ್ ಕಮ್ಮಿ ಇಲ್ವಲ್ಲ. ನಮ್ಗಿರೋದು ಒಬ್ನೇ ಒಬ್ಬ ಮಗ. ಹಾಗಂತ ಯಾವ್ದಾದ್ರು ದುಬೈ ಶೇಖ್ ಮನೆಗೆ ಹೆಣ್ ಕೇಳಕ್ ಹೋಗೋಣವಾ? ಹೋದ್ರೇನು? ಮದ್ವೆ ವಿಷಯಕ್ ಹೋಗೋದು ಕಳ್ಳ ಹೋಗೋ ತರ ತಪ್ಪೇನಲ್ವಲ್ಲ. ಸರಿ, ಅದ್ರ ಬಗ್ಗೆ ನೀವ್ ಯೋಚನೆ ಮಾಡಿ. ನಾನು ಹೋಗಿ ಮಲ್ಕೋತೀನಿ, ಬೆಳಗ್ಗೆ ಬೇಗ ಅಂಗಡಿ ತೆಗಿಬೇಕು. ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಶಂಕರ್ ಮಗಳು ತುಂಬಾ ಚೆನ್ನಾಗಿದ್ದಾಳಂತೆ, MA ಓದಿದಾಳಂತೆ. ಆ ಹುಡುಗಿನ ವಿಚಾರಿಸಿದ್ರೆ ಹೇಗೆ? ಅವರೆಲ್ಲ ಬೇಡ ಅಮ್ಮ, ಆ ಹುಡುಗಿಗೆ ಮಾಲ್ಗಣ್ಣಂತೆ. ಅಯ್ಯಯ್ಯ, ಹಾಗಿದ್ರೆ ಬೇಡ. ಯಜಮಾನ್ರ ನೋಡ್ಬೇಕಿತ್ತು. ಯಾರ್ ನೀವು ಗೊತ್ತಾಗ್ತಿಲ್ವಲ್ಲ? ಬ್ರೈಟ್ಸ್ಮೆನ್ಸ್ ಕ್ಲಬ್ ಅಲ್ಲಿ ಒಂದ್ ಅಂಗಡಿ ಇಟ್ಕೊಂಡಿದ್ನಲ್ಲ. ಓ, ನಾನ್ ಕರಿತೀನಿ, ಒಳಗಡೆ ಕುತ್ಕೊಳ್ಳಿ. ನಿಲ್ಲೋದು ಕಷ್ಟ ಆದ್ರೆ ಕೂತ್ಕೋಬಹುದು. ಪರವಾಗಿಲ್ಲ, ನಾನು ನಿಂತ್ಕೋತೀನಿ. ಇಲ್ಲಿ ನೋಡಿ.
ಈ ಶರ್ಬತ್ತು ಮತ್ತೆ ಈ ಪದಾರ್ಥನ ತಗೊಳ್ಳಿ, ಮನೆಯಲ್ಲೇ ಮಾಡಿರೋದು. ಏನದು ಪಟಾಕಿನ? ಏನೇ ಅದು? ನನ್ನಾರಿ ಸರ್ಬತ್ತು. ಓಹೋ, ಏನಪ್ಪ ಈ ಕಡೆ? ಒಂದು ನೋವಿನ ಸಂಗತಿ ಹೇಳಬೇಕಿತ್ತು. ಅಲ್ಲ, ಇದೇನ್ ಚರ್ಚ್ ಅನ್ಕೊಂಡಿದ್ಯಾ ನಿನ್ ನೋವೆಲ್ಲ ಹೇಳ್ಕೊಳ್ಳೋದಕ್ಕೆ? ಇದು ನನ್ ಮನೆ. ಇಲ್ಲ, ಇದನ್ನ ನಿಮ್ಮ ಹತ್ರ ಮಾತ್ರ ಹೇಳೋದಕ್ಕಾಗೋದು. ಆ ಅಪ್ಪುಟಿ ಜೊತೆ ಹೊಂದ್ಕೊಳ್ಳೋದು ತುಂಬಾನೇ ಕಷ್ಟ. ಯಾರವನು? ಅಂಗಡಿಗೆ ಸಾಮಾನ್ ತರೋದಕ್ಕೆ ನೀವು ಏರ್ಪಾಟ್ ಮಾಡಿರೋ ಅಂತ. ಓ, ಅವನ ಹೆಸರು ಅಪ್ಪು ತಾನೆ. ಅವನ್ ಸಹಾಯ ಇಲ್ದೆ ಈ ಕಾಲ್ನ ಇಟ್ಕೊಂಡು ನೀನ್ ಒಂಟಿಯಾಗಿ ವ್ಯಾಪಾರ ಮಾಡಕ್ಕಾಗುತ್ತಾ? ಬರ್ಕೊಟ್ಟಿರೋಂತ ಯಾವ ಸಾಮಾನು ತರಲ್ಲ ಅಂತಾರೆ. ದುಡ್ಡಿನ ಲೆಕ್ಕ ಕೇಳಿದ್ರೆ ಕೋಪ ಮಾಡ್ಕೊಂಡು ಬೈತಾರೆ. ನೀನ್ ಯಾಕಯ್ಯ ಸುಮ್ನೆ ಓಡಾಡ್ತಿದ್ಯಾ? ನಿಂತ್ಕೊಂಡ್ ಮಾತಾಡೋ, ನಾನು ಇಲ್ಲಿ ಕೂತ್ಕೋತೀನಿ. ಅದಿರ್ಲಿ, ಅದೆಲ್ಲ ಬಿಟ್ಟಾಕು. ಈಗೇನ್ ಸಮಸ್ಯೆ? ಅಪ್ಪುಟಿ ಕೊರತೆ ಇಲ್ದೇ ಇರೋರು ಯಾರಾದ್ರೂ ಇದರ ಮಾಧವ. ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು, ಆಯ್ತಾ? ಇನ್ನೊಬ್ಬರ ಸಹಾಯ ಇಲ್ದೆ ನಿನಗ್ ಬದುಕಕ್ಕಾಗುತ್ತಾ? ನೀನ್ ತಂದಿದ್ ಶರ್ಬತ್ ನಾನು ಅನ್ಕೊಡ್ದು ನಿನ್ ಪರವಾಗಿ ಮಾತಾಡ್ತೀನಿ ಅಂತ ಅಲ್ವಾ ನೀನ್ ಅದನ್ನ ತಗೊಂಬಂದಿದ್ದು? ಅದು ಒಬ್ಬರ ಪ್ರೀತಿ ಇನ್ನೊಬ್ರು ಗಳಿಸೋದಕ್ ಮಾಡೋ ಅಂತ ಉಪಾಯ, ಹೌದಾನೆ? ಹೌದು ಅಂತ ಹೇಳು. ಆ ಉಪಾಯ, ಅಯ್ಯೋ ಏನೋ ಹೆಸರೇಳದ್ನಲ್ಲ, ಏನು ಮರ್ತೋದೆ ನಾರಾಯಣ. ಆ ಉಪಾಯ ನೀನು ಈ ಉಪಾಯನ ಅವನ ಮೇಲೆ ಪ್ರಯೋಗ ಮಾಡ್ಬೇಕು. ಸರಿ ಹೋಗುತ್ತೆ, ಹಾಗೇ ಆಗುತ್ತೆ. ಇಲ್ಲಂದ್ರೆ ಬೇರೆ ಹೇಳ್ತೀನಿ. ಇದೆಲ್ಲ ಅರ್ಥ ಆಯ್ತಾ ನಿನ್ಗೆ? ನಡೆಯೋದಕ್ ಕಷ್ಟ ಆಗ್ತಿದ್ಯಾ? ಇಲ್ಲ, ನಡ್ಕೊಂಡೇ ಬಂದೆ. ಹಾಗಾದ್ರೆ ನಡ್ಕೊಂಡೇ ಹೋಗ್ಬಿಡು. ಅಲ್ಲ, ಹೊರಡು. ಯಾರು ಇಲ್ವಾ ಪಾಪ? ನನ್ನ ಕರೆದ್ರ? ಹೊರಗ್ ಯಾರಾದ್ರೂ ಬಂದ್ರೆ ಯಾಕೆ ಏನು ಅಂತ ಕೇಳ್ದೆ, ಯಾಕೆ ಮನೆ ಒಳಗ್ ಬಿಟ್ಕೊಂತ್ಯಾ? ಏನಾದ್ರೂ ತೊಂದ್ರೆ ಆಯ್ತಾ? ನಿನ್ಗೇನಾದ್ರೂ ತೊಂದ್ರೆ ಆಯ್ತಾ? ಇಲ್ಲ, ನನಗ್ ಸ್ವಲ್ಪ ತೊಂದ್ರೆ ಆಯ್ತು. ಈ ಕಡೆ ಹೋಗ್ಲಾ ಇಲ್ಲ ಆ ಕಡೆ ಹೋಗ್ಲಾ? ಯಾವ ಕಡೆ ಹೋದ್ರೂ ತೊಂದ್ರೆನೆ. ಇಂಕಿದ್ಯಾ? ಇಂಕ? ಇದೆ. ಅಯ್ಯೋ, ಸಾರಿ. ಗೊತ್ತಿಲ್ಲದೆ ತೆಗೆಯುವಾಗ ಅಯ್ಯೋ, ಒಂದು ಪ್ರೀತಿಯ ಕಥೆಯ ಸೋಲು. ಅವನು ಗಡ್ಡ ಬಿಡ್ಕೊಂಡು ತಿರುಗ್ತಿದ್ದ. ಇದ್ರ ಬಗ್ಗೆ ಓದಿದ್ಯಾ? ಇಲ್ಲ.